ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನವರಾತ್ರಿಯಲ್ಲಿ ನಾವು ಅಖಂಡ ದೀಪವನ್ನು ಹಚ್ಚಿ ದುರ್ಗಾ ಮಾತೆಗೆ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ ಮನೆಯಲ್ಲಿ. ಆ ಕಳಸದಲ್ಲಿ ಪ್ರತಿದಿನವೂ ನಾವು 9 ನವದುರ್ಗೆಯರನ್ನು ಆಹ್ವಾನ ಮಾಡಿ ಪೂಜೆಯನ್ನು ಮಾಡಿರ್ತೀವಿ. ಆ ಕಳಸವನ್ನು ನಾವೀಗ ನವರಾತ್ರಿ 9 ದಿನ ಮುಗಿದ ತಕ್ಷಣವೇ ಯಾವ ದಿನ ಕದಲಿಸ್ಬೇಕು ಅನ್ನೋದು ಕೆಲವೊಬ್ಬರ ಪ್ರಶ್ನೆ ಆಗಿರುತ್ತೆ. ಆದರೆ ಅದನ್ನು ನಾವು ಯಾವ ರೀತಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಘಟಸ್ಥಾಪನೆಯನ್ನು ಮಾಡಿರ್ತೀವಲ್ಲ, ಅಖಂಡ ದೀಪವನ್ನು ಹಚ್ಚಿ ಯಾವೆಲ್ಲ ನಿಯಮಗಳನ್ನ ಪಾಲಿಸಿರ್ತೀವಲ್ಲ, ಅದೇ ನಿಯಮಗಳನ್ನ ಪಾಲಿಸಿ ಈ ಒಂದು ಕಳಸದ ವಿಸರ್ಜನೆಯನ್ನು ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಮಾತ್ರ ನಮಗೆ ಪರಿಪೂರ್ಣವಾದ ನವರಾತ್ರಿಯ ಒಂದು ನವದುರ್ಗೆಯರ ಆಶೀರ್ವಾದ ಮತ್ತು ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಹಾಗಾದರೆ ಯಾವಾಗ ಈ ಒಂದು ಕಳಸವನ್ನು ಕದಲಿಸ್ಬೇಕು, ಯಾವ ದಿನ ನಾವು ಕದಲಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾವು 9 ದಿನ ನವದುರ್ಗೆಯರ 9 ಅವತಾರಗಳನ್ನು ಮನೆಯಲ್ಲಿ ಮತ್ತು ಬನ್ನಿ ಗಿಡದ ಹತ್ರ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಂದು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ತಾ ಇರ್ತೀವಿ. ಆದರೆ ಈ ನವರಾತ್ರಿ ಈಗ 9 ದಿನ, ನಾಳೆಗೆ ನವಮಿ ಮುಕ್ತಾಯ ಆಗುತ್ತದೆ. ನಾಳೆ ಮಹಾನವಮಿ, ನಾಡ್ದು ವಿಜಯದಶಮಿ ಇರುತ್ತದೆ. ಆದರೆ ಈ ಕಳಸವನ್ನು ನಾವು ನಾಳೆ ಕದಲಿಸ್ಬೇಕಾ, ನಾಡ್ದು ಕದಲಿಸ್ಬೇಕಾ, ಯಾವಾಗ ವಿಸರ್ಜನೆಯನ್ನು ಮಾಡಬೇಕು ಅಂತಂದರೆ, ಈಗ ನಾಳೆ ನಾವು ಮನೆಯಲ್ಲಿ ಹಬ್ಬವನ್ನು ಮಾಡ್ತೀವಿ, ಆಯುಧ ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ನಾಳೆನೂ ಸಹ ನಾವು ಕಳಸಕ್ಕೆ ಪ್ರತಿದಿನ ಯಾವ ರೀತಿ ಪೂಜೆಯನ್ನು ಮಾಡ್ತಿದ್ವಲ್ಲ ಅದೇ ರೀತಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ಮತ್ತು ವಿಜಯದಶಮಿ ದಿವಸನೂ ಸಹ ನಾವು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮತ್ತೆ ನಾವು ಕಳಸಕ್ಕೆ ಯಥಾ ಪ್ರಕಾರ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು ಎಲ್ಲವನ್ನು ಅರ್ಪಿಸಿ ಮತ್ತು ನೈವೇದ್ಯವನ್ನು ಮಾಡಿ ಆ ದಿನವೂ ಸಹ ನಾವು ಈ ಕಳಸವನ್ನು ಕದಲಿಸಬಾರ್ದು ಸ್ನೇಹಿತರೆ. ಆದರೆ ಕಳಸವನ್ನು ಅದೇ ದಿನ ಕದಲಿಸ್ಬೇಕು. ಆದರೆ ವಿಜಯದಶಮಿ ದಿವಸ ಬೆಳಗ್ಗೆನೇ ಈ ಕಳಸವನ್ನು ನಾವು ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು, ಅಂದರೆ ವಿಸರ್ಜನೆಯನ್ನು ಮಾಡಬಾರ್ದು. ಒಂದು ವೇಳೆ ನೀವು ಬೆಳಗ್ಗೆನೇ ವಿಸರ್ಜನೆಯನ್ನು ಮಾಡಿದರೆ ನಿಮಗೆ ಈ ನವರಾತ್ರಿ ಹಬ್ಬದ ಪರಿಪೂರ್ಣವಾದ ಫಲ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ. ಆ ದಿನವೂ ನಾವು ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಬನ್ನಿ ಮರಕ್ಕೆ ಉಡಿಯನ್ನು ತುಂಬಬೇಕು. ವಿಜಯದಶಮಿ ದಿವಸದವರೆಗೂ ಬನ್ನಿ ಮರವನ್ನು ಪೂಜೆ ಮಾಡಿ ಬನ್ನಿ ಮರಕ್ಕೆ ವಿಜಯದಶಮಿ ದಿವಸ 1 ಗಂಟೆ ಮೇಲೆ 3 ಗಂಟೆ ಒಳಗಡೆ ಉಡಿಯನ್ನು ತುಂಬಿ ಬಂದರೆ ತುಂಬ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಅಲ್ಲಿವರೆಗೂ ಸಹ ನಾವು ಬನ್ನಿ ಮರದ ಪೂಜೆಯನ್ನು ಮಾಡಲೇಬೇಕಾಗುತ್ತದೆ ಸ್ನೇಹಿತರೆ. ಇದೆಲ್ಲವನ್ನು ಮಾಡಿ ಮನೆ ದೇವರು ಕುಲದೇವರ ಪೂಜೆಯನ್ನು ಮಾಡಿ ನಿಮ್ಮ ಗ್ರಾಮದ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರುವಂಥ ಎಲ್ಲ ದೇವರುಗಳಿಗೆ ಉಡಿಯನ್ನು ತುಂಬಿ ಬಂದು ನಿಮ್ಮ ಅಕ್ಕಪಕ್ಕದ ಮನೆಯ ಹೆಣ್ಮಕ್ಕಳನ್ನ ಕರೆದು ಅವ್ರಿಗೂ ಸಹ ನಿಮ್ಮ ಮನೆಯಲ್ಲಿರೋ ಅರಿಶಿನ ಕುಂಕುಮವನ್ನು ಕೊಟ್ಟು ನಿಮ್ಮ ಮನೆಯಲ್ಲಿರುವಂಥ ಸಿಹಿ ತಿಂಡಿಯನ್ನು ಅವ್ರಿಗೂ ಕೊಟ್ಟು ಅವ್ರಿಗೆ ಆರತಿಯನ್ನು ಮಾಡಿದ ನಂತರ ಆ ದಿನ ರಾತ್ರಿ ನಮ್ಮ ವಿಜಯದಶಮಿ ಹಬ್ಬದ ಎಲ್ಲ ರೀತಿಯಾದಂಥ ಪೂಜಾ ವಿಧಾನಗಳನ್ನು ಮುಗಿಸಿದ ನಂತರ ವಿಜಯದಶಮಿಯ ರಾತ್ರಿ ಅಂದರೆ ನಾಳೆ ಬುಧವಾರ, ನಾಡ್ದು ಗುರುವಾರ ಅಕ್ಟೋಬರ್ 2ನೇ ತಾರೀಕು ರಾತ್ರಿ ಎಲ್ಲ ಆದ ನಂತರ ಇನ್ನೇನು ನಮ್ಮದು ಪೂಜಾ ವಿಧಾನ ಎಲ್ಲ ಮುಗಿದಿದೆ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀವಿ, ಮತ್ತು ಸಾಯಂಕಾಲನೂ ನಾವು ಕಳಸಕ್ಕೆ ಪೂಜೆಯನ್ನು ಮಾಡಿ ಎಲ್ಲ ರೀತಿಯಿಂದ ನಾವು ಯಾವ ರೀತಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾದಾಗ ಯಾವ ರೀತಿಯಾಗಿ ನಾವು ವಿಧಾನಗಳನ್ನ ಅನುಸರಿಸಿರ್ತೀವಲ್ಲ ಅದೇ ರೀತಿಯಾಗಿ ಕಳಸ ವಿಸರ್ಜನೆ ಮಾಡಬೇಕಾದಾಗೂ ಸಹ ನಾವು ಅನುಸರಿಸಿದರೆ ಮಾತ್ರ ಅದರ ಪರಿಪೂರ್ಣವಾದ ಫಲ ನಮಗೆ ಸಿಗುತ್ತದೆ ಸ್ನೇಹಿತರೆ. ಹಾಗಾಗಿ ಮತ್ತೊಮ್ಮೆ ನಾವು ಸಾಯಂಕಾಲ ಅವತ್ತು ವಿಜಯದಶಮಿ ದಿವಸ ಪೂಜೆಯನ್ನು ಮಾಡಿ ಮತ್ತು ಹಾಲು ಸಕ್ಕರೆಯನ್ನು ಅದರ ನೈವೇದ್ಯ ರೂಪದಲ್ಲಿ ತಾಯಿಗೆ ಅರ್ಪಿಸಿ ಧೂಪ ದೀಪ ಎಲ್ಲವನ್ನು ಮಾಡಿದ ನಂತರ ಆ ದಿನ ನಾವು ಕಳಸವನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಒಂದು ಸತಿ ಕಳಸದ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ನಾವು ಬೇಡ್ಕೊಳ್ಬೇಕು. ಈ ವರ್ಷದಲ್ಲಿ ನಮಗೆ ಏನಾಗಬೇಕು, ನಮಗೆ ಯಾವೆಲ್ಲ ಆಸೆ ಆಕಾಂಕ್ಷೆಗಳಿದೆಯಲ್ಲ ಆ ದೇವಿ ಮುಂದೆ ನಾವು ಕಳಸದಲ್ಲಿ ನಾವು ನವದುರ್ಗೆಯನ್ನು ಆಹ್ವಾನ ಮಾಡಿ ಪೂಜೆ ಮಾಡಿರ್ತೀವಲ್ಲ, ಹಾಗಾಗಿ ಭಕ್ತಿಯಿಂದ ಇನ್ನೊಮ್ಮೆ ಬೇಡಿಕೊಂಡು ಆ ನಂತರ ಬಲಗಡೆಗೆ 3 ಸರ್ತಿ ಕದಲಿಸಿ ಆ ನಂತರ ನೀವು ಆಗಲೇ ಆದರೂ ಕಳಸ ಎಲ್ಲವನ್ನು ತೆಗೆದು ಇದು ಮಾಡ್ಬೋದು. ಆದರೆ ರಾತ್ರಿ ಆಗಿರುತ್ತೆ, ತಿರುಗಿ ದಿವಸ ನಮಗೆ ಶುಕ್ರವಾರ ಇರುತ್ತೆ. ಶುಕ್ರವಾರದ ದಿವಸ ಯಾವುದೇ ಕಾರಣಕ್ಕೂ ನಾವು ಕಳಸವನ್ನು ತೆಗೆಯೋ ಹಾಗೆ ಇರೋಂಗಿಲ್ಲ ಸ್ನೇಹಿತರೆ. ಹಾಗಾಗಿ
ಹಾಗಾಗಿ ಕಳಸವನ್ನು ಪಕ್ಕದಲ್ಲಿ ತೆಗೆದಿಟ್ಟು ವಿಳೆದೆಲೆ, ತೆಂಗಿನಕಾಯಿ ಎಲ್ಲ ಹೂವು ಅದನ್ನೆಲ್ಲ ಸೈಡಿಗಿಟ್ಟು ಆ ಕಳಸದಲ್ಲಿರುವಂಥ ನೀರನ್ನು ಒಂದು ಹೂವು ತಗೊಂಡು ಮನೆಯ ಪ್ರತಿಯೊಂದು ಮೂಲೆಗೂ ಪ್ರೋಕ್ಷಣೆ ಮಾಡಿ ಆನಂತರ ಆ ನೀರನ್ನು ಯಾರು ತುಳಿದೇ ಇರೋ ತುಳಸಿ ಗಿಡಕ್ಕೆ ಅಥವಾ ನಿಮ್ಮ ಮನೆ ಹತ್ರ ಹೂ ತೋಟ ಇದ್ದರೆ ಅಥವಾ ನಿಮಗೆ ಹತ್ರ ಎಲ್ಲಾದರೂ ಬಾವಿ ಈ ರೀತಿಯಾಗಿದ್ದರೆ ಅಲ್ಲಿ ಆ ನೀರನ್ನು ಹಾಕಿ ಆಮೇಲೆ ನಾವೆಲ್ಲ ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ಕಳಸ ಕದಲಿಸುವ ಒಂದು ವಿಧಾನ. ಇನ್ನು ಅಖಂಡ ದೀಪವನ್ನು ಯಾವ ರೀತಿ ನಾವು ಶಾಂತಗೊಳಿಸ್ಬೇಕಂತಂದರೆ, ಈಗ ಕಳಸವನ್ನು ತೆಗೆದ ನಂತರ ಅಖಂಡ ದೀಪನೂ ಇರುತ್ತಲ್ಲ ಅದನ್ನು ಸ್ವಲ್ಪ ಆ ಕಡೆ ಬಲಗಡೆಗೆ ಸರಿಸಿ ಎತ್ತಿ ಇಟ್ಟುಬಿಟ್ರೆ ಸಾಕು, ತಾನೇ ಎಣ್ಣೆ ಎಲ್ಲ ಖಾಲಿ ಆದಮೇಲೆ ತಾನೇ ಶಾಂತ ಆಗುತ್ತೆ. ಆದರೆ ನೀವೇ ಯಾವುದೇ ಕಾರಣಕ್ಕೂ ದೀಪವನ್ನು ನಂದಿಸೋದಕ್ಕೆ ಹೋಗಬಾರ್ದು ಸ್ನೇಹಿತರೆ. ಇದಿಷ್ಟು ಕಳಸ ವಿಸರ್ಜನೆ ಮತ್ತು ದೀಪದ ಒಂದು ಮಾಹಿತಿ ಸ್ನೇಹಿತರೆ. ಇದಿಷ್ಟು ನವರಾತ್ರಿಯ ಕಳಸ ವಿಸರ್ಜನೆ ಮತ್ತು ಅಖಂಡ ದೀಪವನ್ನು ಯಾವ ರೀತಿ ನಾವು ವಿಸರ್ಜನೆ ಅಂದರೆ ತೆಗೆದು ಪಕ್ಕಕ್ಕಿಡೋದು, ಅದನ್ನು ವಿಸರ್ಜನೆ ಅಂದ ತಕ್ಷಣ ನೀವು ಅದನ್ನು ಆರಿಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾರೂ ಅದನ್ನು ಹಾಗೆ ಸ್ವಲ್ಪ ಪಕ್ಕಕ್ಕೆ ಸರಿಸಿಟ್ಬಿಟ್ರೆ ವಿಸರ್ಜನೆ ಅಂದರೆ ಸ್ಥಾನ ಪಲ್ಲಟ ಆದಮೇಲೆ ವಿಸರ್ಜನೆ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ. ಇದಿಷ್ಟು ನವರಾತ್ರಿಯ ಕಳಸ ವಿಸರ್ಜನೆ ಮತ್ತು ದೀಪದ ಬಗ್ಗೆ ಮಾಹಿತಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.